ಹಲೋ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಶುಶು ಲಾಗ್ಸ್. ಬೆಳಗ್ಗೆನೇ ಎದ್ದು ಕಾಫಿ ಕುಡ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಿದ್ದೆ. ಹಂಗೆ ನಮ್ಮಮ್ಮ ನೋಡ್ತಿದ್ರೆ ನಮ್ಮಮ್ಮನೂ ರೀಲ್ಸ್ ನೋಡ್ತಾ ಕೂತಿದ್ದಾರೆ. ಇಷ್ಟು ದಿನ ನಮಗೆ ಬೈತಿತ್ತು, ಮೊಬೈಲ್ ನೋಡ್ತಿದ್ದೀರಾ, ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಲ್ಲ ಅಂತ. ಇವಾಗ ನೋಡ್ರೆ ನಮ್ಮಮ್ಮನೇ ಮೊಬೈಲ್ ನೋಡ್ತಾ ಕೂತಿದ್ದಾರೆ. ಮಾತಾಡ್ತಿದ್ರೆ ಮಾತೇ ಆಡ್ತಿಲ್ಲ, ಹಂಗೆ ಸಣ್ಣದಾಗಿ ಸ್ಮೆಲ್ ಕೊಡ್ತವ್ರೆ. ಅಂತೂ ಇಂತೂ ನಮ್ಮಮ್ಮನ ಹಾಗೆ ಹಿಂಗೆ ಮಾಡಿ ಎಬ್ಬಿಸಿ ದೋಸೆ ಮಾಡ್ಕೊಡಮ್ಮ ಅಂತೇಳಿ ದೋಸೆ ಮಾಡಿಕೊಂಡು ಈ ಥರ ಬಿಸಿ ಬಿಸಿ ದೋಸೆ ಮಾಡ್ಕೊಡ್ತೀರಿ, ಎಷ್ಟು ಬೇಕಾದ್ರೂ ತಿನ್ಬೋದಲ್ಲ. ಹಂಗೆಂಗೂ ನಾನು ತಿನ್ನೋದೇ 2 ದೋಸೆ 3 ದೋಸೆ, ಅದನ್ನ ತಿನ್ನೋಷ್ಟೊತ್ತಲ್ಲಿ ನಮ್ಮ ಕರಿಯೇ ಬಂದ. ಅಲ್ಲಿ ನಮ್ಮಮ್ಮ ಮತ್ತು ನಮ್ಮ ಅಕ್ಕೆಲ್ಲ ಸೇರ್ಸ್ಕೊಂಡು ಪಾಪ ಇದನ್ನು ಅಳಿಸ್ತಾ ಇದ್ರು, ಎತ್ಕೊತಾನೆ ಇರಲಿಲ್ಲ. ಅವ್ನು ಅಳೋದು ನೋಡಿ ಹೆಂಗೆ ಅಳ್ತಾವನೆ ಅಂತ. ಹಾಗೆ ತಿಂಡಿ ತಿಂದ್ಕೊಂಡು ನಾನು ರೆಡಿಯಾಗಿ ಕೆಲಸಕ್ಕೆ ಹೊರಟೆ. ತುಂಬ ದಿನದಿಂದ ವೀಡಿಯೋ ಮಾಡ್ತಿಲ್ಲ, ಯಾಕಂತಂದರೆ ಬೆಳಗ್ಗೆ ಎದ್ದು ತಿಂಡಿ ತಿಂದೇ ರೆಡಿಯಾದೆ ಕೆಲಸಕ್ಕೆ ಹೊರಟೆ. ಅಷ್ಟೇ ಇರ್ತಿತ್ತು ನನ್ನ ವೀಡಿಯೋದಲ್ಲಿ. ಅದೇ ಮಾಡ್ತಿದ್ರೆ ಬೋರ್ ಆಗುತ್ತೆ ಅಂತೇಳಿ ಸ್ವಲ್ಪ ಟೈಮ್ ಸ್ಟಾಪ್ ಮಾಡಿದ್ದೆ. ಹಾಗೆ ಶಾಪ್ಗೆ ಹೋಗಿ ಶಾಪೆಲ್ಲ ಓಪನ್ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಟೀ ಬಂತು. ಅಷ್ಟರಲ್ಲಿ ಟೀ ಕುಡಿಯೋಣ ಅಂತ ಟೀ ಕುಡಿದೆ. ಹಂಗೂ ಹಿಂಗೂ ಮಾಡಿ ಟೈಮ್ ಆಯಿತು. ಅಷ್ಟರಲ್ಲೇ ಊಟಕ್ಕೆ ಹೋಗೋಕ್ಕೆ. ಕೆಲಸ ಮಾಡ್ತಿದ್ರೆ ಟೈಮ್ ಆಗೋದೇ ಗೊತ್ತಾಗಲ್ಲ. ಹಾಗೆ ಮನೆಗೆ ಹೋಗಿ ನೋಡಿದ್ರೆ ನಮ್ಮಮ್ಮ ಟೀ ಮಾಡು ಅಂತ ಹೇಳಿದ್ರು. ಟೀ ಮಾಡಿ ಟೀ ಕುಡ್ದು ಅದಾದಮೇಲೆ ಊಟ ನಮ್ಮಮ್ಮ ಬಿಸಿ ಬಿಸಿ ಅಡುಗೆ ಮಾಡಿದರು. ಹಾಗೆ ಅದು ಊಟ ಮಾಡ್ಕೊಂಡು ಕೆಲಸಕ್ಕೆ ಹೊರಟೆ. ಇನ್ನು ಮಧ್ಯಾಹ್ನ ಮೇಲೆ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಕೆಲಸ ಇದ್ದಿದ್ದರಿಂದ. ಇನ್ನು ಸಂಜೆ ಆಯಿತು. ಮನೆಗೆ ಹೋಗೋ ಟೈಮಲ್ಲೇ ನಮ್ಮ ಮನೆ ಮುಂದೆ ಈ ಲಾರಿ ಜಾಮ್ ಆಗಿತ್ತು. ಅರ್ಧ ಗಂಟೆ ಆದರೂ ಹೋಗಲೇ ಇರಲಿಲ್ಲ. ಅಂತೂ ಇಂತೂ ಫೈನಲ್ಲಿ ಬೇರೆ ಡ್ರೈವರ್ ಬಂದ್ಬಿಟ್ಟು ಈ ಗಾಡಿನ ಮುಂದೆ ತೊಗೊಂಡು ಹೋದರು. ಹಾಗೆ ಮನೆಗೆ ಹೋಗಿ ನಾನು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನಮ್ಮ ಮನೇಲಿ ದೋಸೆ ಮಾಡಿದರು. ಬೆಳಗ್ಗೆ ಮಾಡಿದ ದೋಸೆ ಹಿಟ್ಟಲ್ಲೇ ಸಂಜೆ ದೋಸೆ ಮಾಡ್ಕೊಂಡು ತಿಂದ್ಕೊಂಡು ಇವತ್ತಿನ ಡೇ ಹೀಗಿತ್ತು. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.